ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಶೆಸ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು KR ಮಾರ್ಕೆಟ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ಅಂದ್ರೆ ಫ್ಲವರ್ ಮಾರ್ಕೆಟ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್. ಇದು ಪಾರ್ಟ್ 2 ವಿಡಿಯೋ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಇದನ್ನ ಆಲ್ರೆಡಿ ನಾನು ತುಳು ಲ್ಯಾಂಗ್ವೇಜ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ಕೃಷ್ಣರಾಜ ಒಡೆಯರಿಂದ ಕೂಡ ಈ ಒಂದು ಹೂವಿನ ಮಾರ್ಕೆಟ್ ನಡೀತಾ ಬಂದಿದೆ. ಅವಾಗಿನ ಹಳೆಯ ಕಾಲದಿಂದ ಕೂಡ ಈ ಒಂದು ಮಾರ್ಕೆಟ್ ಇದೆ ಫ್ರೆಂಡ್ಸ್. ಇಲ್ಲಿ ತುಂಬಾ ವ್ಯಾಪಾರಗಳು ಜೋರಾಗಿ ನಡೆಯುತ್ತೆ, ಮತ್ತೆ ತರ ತರ ಕಣ್ಣು ತುಂಬಿಕೊಳ್ಳುವಂತಹ ಹೂಗಳು ನಿಮಗೆ ಯಾವ ತರ ಬೇಕೋ ಆ ಹೂವು ಅಲ್ಲಿ ಸಿಗುತ್ತೆ. ಇದು ಡೈರೆಕ್ಟ್ ಆಗಿ ರೈತರೇ ಬೆಳೆಸಿಕೊಂಡು ಬಂದು ಇಲ್ಲಿ ಮಾರುವಂಥದ್ದು. ಮತ್ತೆ ನೀವು ಆದಷ್ಟು ಬೇಗ ಅಲ್ಲಿ ಹೂವಿನ ಮಾರ್ಕೆಟಿಗೆ ಹೋಗ್ಬೇಕಾಗುತ್ತೆ. ನಿಮಗೆ ಹಬ್ಬ ಹರಿದಿನ ಮದುವೆ ಎಂಥದೇ ಇರಲಿ, ನೀವು ಅಲ್ಲಿಗೆ ಹೋಗ್ಬೇಕಂದ್ರೆ ಬೆಳಗ್ಗೆನೆ 4 ಗಂಟೆ 5 ಗಂಟೆಗೆ ಹೋದ್ರೆ ನಿಮಗೆ ಒಳ್ಳೆ ಹೂ ಕೂಡ ಸಿಗುತ್ತೆ, ಫ್ರೆಶ್ ಆಗಿ ಕೂಡ ಇರುತ್ತೆ. ಇಲ್ಲಾಂದ್ರೆ ಎಲ್ಲರೂ ಕೂಡ ಆಯ್ಕೆ ಮಾಡಿ ತಗೊಂಡೋಗಿರ್ತಾರೆ. ಅದರಿಂದ ನೀವು ಬೆಳಿಗ್ಗೆನೆ ಹೋದ್ರೆ ಖಂಡಿತವಾಗಿಯೂ ನೀವು ಕೂಡ ನೋಡ್ತಾ ನೋಡ್ತಾ ತುಂಬಾ ಕಲರ್ಫುಲ್ ಆಗಿರುತ್ತೆ ಹೂಗಳು, ನಿಮಗೂ ಖುಷಿ ಆಗುತ್ತೆ. ಮತ್ತೆ ಹಾಗೇ ಟೈಮ್ ವೇಸ್ಟ್ ಆಗುತ್ತೆ. ಅದರಿಂದ ಬೇಗ ಹೋಗಿ ನೀವು ಯಾವ್ದು ಬೇಕು ಹೂವನ್ನ ಪರ್ಚೇಸ್ ಮಾಡಿ ಬಂದ್ರೆ ನಿಮ್ಗೂ ಒಳ್ಳೇದು. ಯಾಕಂದ್ರೆ ಹೂವಿನ ಸೊಬಗೆ ಹಾಗೆ ಅಲ್ವಾ, ನಮ್ಮನ್ನ ನಾವೇ ಮೈ ಮರೆತು ಬಿಡ್ತೀವಿ. ಹೂಗಳ ರಾಶಿನೇ ಇರುತ್ತೆ, ಯಾವ ರೀತಿ ಹೂ ಬೇಕು ಎಲ್ಲಾ ತರ ರೀತಿ ಹೂಗಳು ಬರುತ್ತೆ. ಇಲ್ಲಿ ನಾನು KR ಮಾರ್ಕೆಟ್ ಬಳಿ ಹೋದಾಗ ಈ ವಿಡಿಯೋವನ್ನು ಮಾಡಿರುವಂಥದ್ದು. ಆ ವಿಡಿಯೋನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಅದೇ ರೀತಿ ನೀವು ಹೂವಿನ ಮಾರ್ಕೆಟ್ ಅನ್ನು ಯಾರು ನೋಡಿಲ್ಲ, ಯಾರು ಅದ್ರ ಬಗ್ಗೆ ಗೊತ್ತಿಲ್ಲ, ಅದನ್ನು ನೋಡ್ಕೊಂಡು ಬರ್ಬೋದಲ್ಲ. ನಾನು ಚಿಕ್ಕದಾಗಿ ಪುಟ್ಟದಾಗಿ ವಿಡಿಯೋ ಮಾಡಿರುವಂಥದ್ದು. ಐ ಹೋಪ್ ಎಲ್ಲರಿಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡು ನೋಡ್ಕೊಂಡ್ ಬರೋಣ ಅಲ್ಲ ಫ್ರೆಂಡ್ಸ್, ಬನ್ನಿ. ನಾವು ಇವಾಗ KR ಮಾರ್ಕೆಟ್ ಅಲ್ಲಿ ಇದೀವಿ, ನೋಡ್ತಾ ಇರ್ಬೋದು. ಕಡಲೆ ಬೀಜ, ಗೆಣಸು ಈ ರೀತಿ ಎಲ್ಲ ಮಾರಾಟಕ್ಕೆ ಇಟ್ಟಿದ್ದಾರೆ. ಯಾಕಂದ್ರೆ ನಾವು ಸಂಕ್ರಾಂತಿ ದಿನ ಬಂದಿರೋದ್ರಿಂದ ಸಂಕ್ರಾಂತಿಗೆ ವ್ಯಾಪಾರ ಜೋರಾಗಿ ನಡೀತಿತ್ತು. ಎಳ್ಳು ಬೆಲ್ಲ ಪ್ರತಿಯೊಂದನ್ನು ಕೂಡ ಮಾರ್ಲಿಕ್ಕೆ ಇಟ್ಟಿದ್ರು. ಅದನ್ನು ಕೂಡ ನಾನು ಕ್ಯಾಪ್ಚರ್ ಮಾಡ್ಕೊಂಡೆ. ಮಾರ್ಕೆಟಿಗೆ ಹೋದಾಗ ನಾವು ಏನೋ ಮಾರ್ಕೆಟಿಗೆ ಹೋಗೋಕ್ಕಿತ್ತು, ಅಲ್ಲಿ ಹೋದಾಗ ಈ ರೀತಿ ಇಲ್ಲೇ ನಿಯರ್ ಇರೋದ್ರಿಂದ ಹೂವಿನ ಮಾರ್ಕೆಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದು. ಅದೇ ರೀತಿ ಇಲ್ಲಿ ಬರೀ ಹೂವು ಅಲ್ಲದೆ ನಿಮಗೆ ಮನೆಗೆ ಬೇಕಾಗಿರುವಂತ ಎಲ್ಲಾ ಸಾಮಗ್ರಿಗಳು ಸಿಗುತ್ತೆ. ತರಕಾರಿ, ಪ್ರತಿಯೊಂದು ಮನೆಗೆ ಬೇಕಾಗುವಂತಹ ಪಾತ್ರೆಗಳು, ಏನೇ ಒಂದು ಬೇಕಿದ್ರು ಕೂಡ ಈ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ನಿಮಗೆ. ಸ್ವಲ್ಪ ಹಬ್ಬದ ಸೀಸನ್ ಅಲ್ಲಿ ಸ್ವಲ್ಪ ಜನಜಂಗುಳಿ ಜಾಸ್ತಿಯಾಗಿ ಇರುತ್ತೆ. ಅಂದ್ರೆ ಸ್ವಲ್ಪ ಇವಾಗ ನಾನ್ ವಿಡಿಯೋ ಮಾಡ್ತಿರುವಾಗ ಕಮ್ಮಿನೇ ಇದ್ದಾರೆ. ಯಾಕಂದ್ರೆ ನೀವು ಬೆಳಿಗ್ಗೆ ಟೈಮಲ್ಲಿ ಮಾರ್ನಿಂಗ್ ಟೈಮಲ್ಲಿ ನೀವು ಬಂದಾಗ ಕಾಲಿಡಕ್ಕೆ ನಿಮ್ಗೆ ಜಾಗ ಇರಲ್ಲ, ಅಷ್ಟೊಂದು ರಶ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು. ನಾನು ಆಲ್ರೆಡಿ ಫುಲ್ಲು ಹೂವಿನ ಮಾರ್ಕೆಟ್ ಒಳಗೆ ಹೋಗಿಲ್ಲ, ಇದು ಎಂಟ್ರೆನ್ಸು. ನಾನು ಮೇಲ್ಗಡೆಯಿಂದನೇ ಈ ರೀತಿ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಯಾಕಂದ್ರೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ, ಅಲ್ಲಿ ಹೋಗಿ ನೀವು ನೋಡ್ಬೋದು. ಪಾರ್ಟ್ 1 ಅಲ್ಲಿ ಪೂರ್ತಿಯಾಗಿ ಹೂವಿನ ಮಾರ್ಕೆಟ್ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ನೋಡ್ತಿರ್ಬೋದು, ತುಂಬಾ ವೆರೈಟೀಸ್ ಹೂಗಳನ್ನ ಅಲ್ಲಿ ಮಾರ್ತಾ ಇದ್ದಾರೆ. ಕಣ್ಣು ತುಂಬಿಕೊಳ್ಬೋದು ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಕೊಡುತ್ತೆ ಹೂವನ್ನು ನೋಡ್ತಾ ಇದ್ರೇನೆ ಅಲ್ವಾ, ಯಾರಿಗೆ ಖುಷಿ ಆಗಲ್ಲ ಹೇಳಿ ಹೂವನ್ನು ನೋಡ್ತಾ ಇದ್ರೆ. ಅದೇ ರೀತಿ ಇಲ್ಲಿ ರೈತರು ಹೂವನ್ನು ಬೆಳೆಸಿ ಅವರು ಇಲ್ಲಿ ಮಾರಾಟಕ್ಕೆ ಇಡ್ತಾರೆ. ಅಂದ್ರೆ ಇಲ್ಲಿ ಹರಾಜ್, ಈ ರೀತಿ ಹರಾಜ್ ಇಡ್ತಾರೆ ನೋಡಿ. ಫ್ಲವರ್ ಅನ್ನು ಈ ರೀತಿ ಹರಾಜ್ ಕರಿತಾ ಇರ್ತಾರೆ, ಕೂಗ್ತಾ ಇರ್ತಾರೆ. ಆ ರೀತಿ ತಗೊಳ್ಳೋರು ಹೋಗಿ ತಗೊಳ್ತಾರೆ, ನೀವು ನೋಡ್ತಾ ಇರ್ಬೋದು. ಮತ್ತೆ ನೀವು ಇಲ್ಲಿ ಬಂದಾಗ ಹೂವಿನ ಮಾರ್ಕೆಟ್ ಅಲ್ಲಿ ಆದಷ್ಟು ಹೂಗಳನ್ನ ನೋಡ್ಕೊಂಡು ತಗೊಳ್ಳಿ. ಯಾಕಂದ್ರೆ ಮೋಸ ಮಾಡುವಂತಹ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಇಲ್ಲಿ. ಯಾಕಂದ್ರೆ ನಿಮ್ಗೆ ಇವಾಗ ಒಂದು 50 ರುಪೀಸ್ ಇದ್ರೆ ಒಂದು ಅಂದಾಜಿಗೆ ಹೇಳ್ತಾ ಇರುವಂತದ್ದು. ನಾನು 50 ರುಪೀಸ್ ಇದ್ರೆ ನಿಮ್ಗೆ ಅವ್ರು ಏನ್ ಮಾಡ್ತಾರೆ 200 ರುಪೀಸ್ಗೆ ಹೇಳ್ತಾರೆ. ನೀವು ನೋಡ್ಕೊಂಡು ಬಾರ್ಗಿಂಗ್ ಮಾಡಿ ತೆಗಿಬೇಕಾಗುತ್ತೆ. ಅದೇ ರೀತಿ ನಮಗೆ ಕೂಡ ತುಂಬಾ ಹೊಟ್ಟೆ ಚುರುಚುರು ಅಂತ ಇತ್ತು. ಹೋಟೆಲ್ಗೆ ಹೋಗಿ ಊಟ ಮಾಡುವುದು, ಒಂದು ಲೈಟ್ ಆಗಿ ಊಟ ಮಾಡಿ ಆಮೇಲೆ ತಿರ್ಗಾ ನಾವು ಮಾರ್ಕೆಟ್ ನಿಯರ್ ಅಲ್ಲೇ ಬಂದು ಆಗ ಕೂಡ ಇದನ್ನ ಕ್ಯಾಪ್ಚರ್ ಮಾಡಿದೆ ನೋಡಿ. ಇದು ಅಯ್ಯಪ್ಪ ಸ್ವಾಮಿ ಅವರು ಕೂಡ ಮಾಲೆ ಹಾಕಿದ್ದಾರೆ, ಅವರು ಕೂಡ ಹೂವನ್ನ ಕಟ್ತಾ ಇದ್ದಾರೆ, ಅದನ್ನು ಕೂಡ ಕ್ಯಾಪ್ಚರ್. ಮತ್ತೆ ಇನ್ನೊಂದು ವಿಶೇಷವಾಗಿ ನಮ್ಮ ಪುನೀತ್ ಸರ್ ನೋಡ್ತಾ ಇರ್ಬೋದು ನೋಡಿ. ಅವರನ್ನು ಕೂಡ ಒಂದು ಕುಂಕುಮ ಎಲ್ಲ ಇಟ್ಟು ದೇವರ ತರ ಪೂಜೆ ಮಾಡ್ತಾರೆ. ಅದಂತೂ ತುಂಬಾ ಖುಷಿ ಕೊಡ್ತು ನನಗಂತೂ. ನನ್ನ ಫೇವರೇಟ್ ಅಂತಾನೆ ಹೇಳ್ಬೋದು ಪುನೀತ್ ರಾಜ್ಕುಮಾರ್ ಅವರು. ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಎಲ್ಲರಿಗೂ ನನ್ನ ಧನ್ಯವಾದಗಳು.